ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತಾಸ್ ವರ್ಲ್ಡ್. ನಾನಿವತ್ತು ಆಫೀಸಲ್ಲಿ ವ್ಲಾಗ್ ಅಂದರೆ ಲೈಕ್ ಆಫೀಸ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಡೈಲಿ ಆ್ಯಕ್ಟಿವಿಟಿ ಹೇಗಿರುತ್ತೆ ಆ ಥರ ಸುಮ್ಮನೆ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆವಾಗಲೇ ಎದ್ದು ಸ್ವಲ್ಪ ಮೆಡಿಟೇಷನ್ ಎಲ್ಲ ಮಾಡಿ ಆಯಿತು. ಆಮೇಲೆ ಬೆಳಗ್ಗೆ ಟಿಫನ್ ಕೂಡ ರೆಡಿ ಮಾಡಿಕೊಂಡೆ. ಅದಕ್ಕೆ ಹಂಗೆ ಅಂದ್ಕೊಂಡೆ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಫುಲ್ ನೋಡಿ ಆಯಿತಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವಾಗ ಕುಕ್ ಮಾಡ್ತಿದ್ದೀನಿ. ಏನು ಕುಕ್ ಮಾಡ್ತಿದ್ದೀನಿ ಆ್ಯಂಡ್ ರೆಸಿಪಿ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಮಾರ್ನಿಂಗೆ ಬೇಗ ಎದ್ದು ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಕುಕ್ಕಿಂಗಿಗೆ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು, ಒಂದು ಆಲೂಗಡ್ಡೆ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಅಷ್ಟೇ. ಅದಾದಮೇಲೆ ಪೀನಟ್ ಪುಡಿ ಅಂದರೆ ಕಡಲೆ ಬೀಜನ ಹುರಿದುಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ. ಇಷ್ಟೇ ನನಗೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿದ್ದು. ಫಟಾಫಟ್ ಅಂತ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಇದು ಸಾಬುದಾನ. ಹಾಂ, ಇದು ತಡೀರಿ, ನಂಗೆ ಫ್ಲ್ಯಾಶ್ ಆಗ್ತಿಲ್ಲ ಏನಿದು ಅಂತ ಗೂಗಲ್ ಮಾಡಿಬಿಡ್ತೀನಿ. ಸಾಬುದಾನನೇ ಅನಿಸುತ್ತೆ. ಒಂದ್ಸಲ ನನಗಷ್ಟು ಫ್ಲ್ಯಾಶ್ ಆಗ್ತಾ ಇಲ್ಲ ಇದೇನು ಅಂತ ಹೇಳ್ಬಿಟ್ಟು ಗೂಗಲ್ ಮಾಡೋಣ, ಏನು ಅಂತ ತಿಳ್ಕೊಳ್ಳೋಣ. ಕರೆಕ್ಟಾಗಿ ಹೇಳ್ತೀನಿ. ಇದೆಲ್ಲ ಏನು ಆ್ಯಕ್ಚುಲಿ ಇದೆಲ್ಲ ನನ್ನ ರೆಸಿಪಿ ಅಲ್ಲ. ನಾನು ರೇಖಾ ಅಡುಗೆ ಅವ್ರ ಹತ್ರ ನೋಡ್ಕೊಂಡಿರೋದು ಯೂಟ್ಯೂಬ್ ರೆಸಿಪಿ ಇದೆಲ್ಲ. ನಾನು ಆಲ್ರೆಡಿ ಏನು ಹೇಳ್ತಾರೆ 2 hours ಮುಂಚೆನೇ ನೀರಲ್ಲಿ ನೆನೆ ಹಾಕಿದ್ದೆ. ಅಂದರೆ ಲೈಕ್ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೆ 2 hours. ಅದಕ್ಕೆ ಇದಿಷ್ಟು ಉಬ್ಕೊಂಡಿದೆ ನೋಡಿ, ಇಲ್ಲಾಂದರೆ ಸಣ್ಣದಾಗಿರ್ತಿತ್ತು. ಅದಕ್ಕೆ ಇದಿಷ್ಟು ಕ್ಲೀನಾಗಿ ಉಬ್ಬಿದೆ. ಸರಿನಾ, ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು: ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಸಾಬುದಾನ ಮತ್ತು ಕಡಲೆ ಬೀಜದ ಪುಡಿ. ಮಸ್ತಾಗಿ ಅಡುಗೆ ರೆಡಿ ಆಗುತ್ತೆ. ಬನ್ನಿ ಇವಾಗ ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಏನು ಗೊತ್ತಾ, ನಿಮ್ಮ ಹತ್ರ ಬಾಣಲಿ ಏನಾದರೂ ತಿಕ್ಕಾಗಿರುತ್ತಲ್ವ, ಅಂದರೆ ಗಟ್ಟಿ ಬಾಣಲಿ ಇದ್ದರೆ ಒಳ್ಳೆಯದು. ಬಟ್ ನನ್ನ ಹತ್ರ ಇಲ್ಲ. ಗಟ್ಟಿ ಬಾಣಲಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಆಲ್ರೆಡಿ ಎಣ್ಣೆ ಮತ್ತು ಸ್ವಲ್ಪ ಜೀರಿಗೆ, ಅದಾದಮೇಲೆ ಕಡಲೆ ಬೀಜ ಹಾಕಿದ್ದೀನಿ. ಚಿಟಪಟ ಅಂತ ಇದೆ. ಇದು ಚಿಟಪಟ ಅನ್ನಲಿ. ಅದು ಚಿಟಪಟ ಅನ್ನೋ ಅಷ್ಟರಲ್ಲಿ ನಾವು ಹಸಿರು ಮೆಣಸಿನ್ಕಾಯಿ ಮತ್ತು ಆಲೂಗಡ್ಡೆ ಹಾಕಬೇಕು. ಚೆನ್ನಾಗಿರುತ್ತೆ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದೇ ಆಲೂಗಡ್ಡೆ ನೀವು ಎಷ್ಟು ಹಾಕ್ತೀರಾ ಅಂದರೆ ಕೆಲವೊಬ್ಬರು ಬೇಯಿಸ್ಬಿಟ್ಟು ಹಾಕ್ತಾರೆ. ಯಪ್ಪ ಆರುತ್ತೆ ಹಾಕಿದೆ. ಕೆಲವೊಬ್ಬರು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಹಾಕ್ಬಿಡ್ತಾರೆ. ಬಟ್ ನಾನು ಇದರಲ್ಲೇ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಹಾಕ್ತಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಆಲೂಗಡ್ಡೆ 2 ಒಟ್ಟಿಗೆ ಹಾಕಿದೆ. ಇದೇನು ನಾನು ಅಂದಿತ್ತು. ಆಮೇಲೆ ಸ್ವಲ್ಪ ಅದ್ರ ಜೊತೆ ತೊಗೋಬೇಕಾದ್ರೆ ಚಿಕ್ಕ ಪ್ಲೇಟಲ್ಲಿ ಕೊತ್ತಂಬರಿನೂ ಬರ್ತಾಯಿದೆ ನೋಡಿ. ಹಾಂ, ಸಾಕು. ಇಷ್ಟೇ ನನ್ನ ಹತ್ರ ಇರೋದು ಅಷ್ಟೇ. ಅದಕ್ಕೆ ಸಾಕು ಅಂತ ಹೇಳಿದೆ. ಇವಾಗ ಇದು ಚೆನ್ನಾಗಿ ಕುಕ್ ಆಗಲಿ. ಆಲೂಗಡ್ಡೆ ಸ್ವಲ್ಪ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಇದು ಚೆನ್ನಾಗಿ ಕುಕ್ ಆಗಲಿ. ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಹಾಕ್ತೀನಿ. ಬ್ರಷ್ ಮಾಡ್ತೀನಿ, ಸ್ನಾನ ಆದರೂ ಬ್ರಷ್ ಹಾಕ್ತೀನಿ. ಇದಾಗಕ್ಕೆ ಒಂದು 10 minutes ಆದರೂ ಬೇಕು. 10 minutes ಆದಮೇಲೆ ತೋರಿಸ್ತೀನಿ ಇದು ಹೆಂಗೆ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಆಲೂಗೆಡ್ಡೆ ಎಲ್ಲ ಫ್ರೈ ಆಗಿದೆ ಕ್ಲೀನಾಗಿ. ಇದಕ್ಕೆ ಸಾಬುದಾನ ಹಾಕ್ಕೊಳ್ಳೋಣ. ನಿಮಗೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿ. ಆಮೇಲೆ ಸುಮ್ಮನೆ ಒತ್ತರಕ್ಕೆ ಸುರಿದ್ಬಿಡ್ಬೇಡಿ. ನಾನು ಸದ್ಯಕ್ಕೆ ಎಷ್ಟು ಬೇಕಾಗ್ಬೋದು ಅಂತ ಹಾಕಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಇಂಗ್ರೀಡಿಯೆಂಟ್ಸ್ ಮ್ಯಾಚ್ ಮಾಡೋದಿದೆಯಲ್ಲ, ಅದು ಎಷ್ಟು ಕಷ್ಟ ಗೊತ್ತಾ. ನಿಜವಾಗ್ಲೂ ಅಮ್ಮಂದಿರಿಗೆಲ್ಲ ಶಭಾಷ್. ನಾನು ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಇದು ಈ ಪಾತ್ರೆ ಸ್ವಲ್ಪ ಗಟ್ಟಿ ಇರೋದು ತಗೊಳ್ಳಿ ಅಂತ. ಯಾಕೆ ಗೊತ್ತಾ, ಈಗ ಸಾಬುದಾನ ತಳ ಹಿಡಿದು ಬಿಡುತ್ತೆ. ಗಟ್ಟಿ ಅಂದರೆ ಸೀದೋಗಲ್ಲ. ಪಾತ್ರೆ ಗಟ್ಟಿ ಇದ್ದರೆ, ಇದಷ್ಟು ತೆಳು ಇದೆ. ನೀವು ಗಟ್ಟಿ ಇರೋದು ತೊಗೊಂಡ್ರೆ ನಿಮಗೇ ಒಳ್ಳೆಯದು. ಬಿಕಾಸ್ ಅದು ತಳ ಹಿಡಿಯಲ್ಲ, ಕ್ಲೀನಾಗಿ ಕುಕ್ ಆಗುತ್ತೆ. ಇದು ಸಾಬುದಾನ ಸ್ವಲ್ಪ ತಳ ಹಿಡಿದು ಬಿಡುತ್ತೆ. ಇವಾಗ ಇಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು. ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಮಗೆ ಇದು ಬೆಂದಿದೆಯಾ ಇಲ್ವಾ ಅಂತ
ಇದು ಟ್ರಾನ್ಸ್ಪರೆಂಟ್ ಕಲರ್ ಆಗುತ್ತೆ, ಆವಾಗ ಗೊತ್ತಾಗುತ್ತೆ ಇದು ನಮಗೆ ಬೆಂದಿದೆಯಾ ಇಲ್ವಾ ಅಂತ. ಟ್ರಾನ್ಸ್ಪರೆಂಟ್ ಇದರಿಂದ ತುಂಬ ರೆಸಿಪಿ ಮಾಡ್ತಾರೆ. ನನಗೆ ಇದ್ರದ್ದು ಆ್ಯಕ್ಚುಲಿ ನನಗೆ ಪಾಯಸ ಇಷ್ಟ, ತುಂಬ ಇಷ್ಟ ಆಗುತ್ತೆ ಇದ್ರದ್ದು ಪಾಯಸ. ಬಟ್ ಪಾಯಸ ಗೀಸ ಎಲ್ಲ ಮಾಡೋ ಅಷ್ಟು ನನಗೆ ಬರೋಲ್ಲ. ಇದನ್ನೇ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ಮೋರ್ ಎವರ್ ನಾನು ಏನು ಹೇಳ್ತೀನಿ ಗೊತ್ತಾ, ಇದು ನಾನೇ ಯೂಟ್ಯೂಬ್ ನೋಡಿ ಮಾಡ್ತಾ ಇರೋದು. ನೀವು ನಾನು ಟ್ರೈ ಮಾಡ್ತೀನಿ, ಇದೇನಾದರೂ ಚೆನ್ನಾಗಿದ್ದರೆ ನಿಮ್ಗೆ ಹೇಳ್ತೀನಿ, ಟ್ರೈ ಮಾಡಿ. ಸ್ವಲ್ಪ ಉಪ್ಪು ಹಾಕಿದೆ, ರುಚಿಗೆ ತಕ್ಕಷ್ಟು ಉಪ್ಪು. ಆವಾಗೇ ನಾನು ಸ್ವಲ್ಪ ಹಾಕಿದ್ದೆ, ಸ್ವಲ್ಪನೇ ಹಾಕಿದೆ, ಅಷ್ಟೇ ಸಾಕು. ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಲಾಸ್ಟಿಗೆ ಸ್ವಲ್ಪನೂ ಹಾಕ್ತೀನಿ. ಇವಾಗ ಸ್ವಲ್ಪ ಹಾಕ್ದೆ, ಅದ್ರ ಜೊತೆ ಚೆನ್ನಾಗಿ ಬೇಯ್ಕೊಳ್ಳಿ. ನಾನು ಸ್ವಲ್ಪ ಇಷ್ಟ ಕೂಡ ಕೊತ್ತಂಬರಿ ಸೊಪ್ಪು ಅವಾಗ ಸಿಗ್ತೈತೆ, ಬಾಯಿಗೆ ಚೆನ್ನಾಗಿರುತ್ತೆ. ಅದು ಟ್ರಾನ್ಸ್ಪರೆಂಟ್ ಕಲರ್ ಆದಮೇಲೆ ಇದಿದೆಯಲ್ವ ಅದನ್ನು ಹಾಕಬೇಕು. ಏನೋ ಪೌಡರು ಕಾಲ್ ಬರ್ತಿದೆ ನನ್ನ ನಿಮಿಷ ನೋಡಿ ಫ್ರೆಂಡ್ಸ್. ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ, ಮಿಡಲಲ್ಲೆಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಅದಕ್ಕೆ ಕಡಲೆ ಪೌಡರ್ ಏನು ಮಾಡಿದೆ, ಪೀನಟ್ ಪೌಡರ್, ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಉಳಿದಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಸಿಪಿ ಮುಗೀತು. ಇಷ್ಟೇ. ಇದನ್ನು ತಿಂದ್ಬಿಟ್ಟು ಹೇಳ್ತೀನಿ ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಟ್ರೈ ಮಾಡಿ, ಸುಮ್ಮನೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಚೆನ್ನಾಗಿಲ್ಲ ಅಂದರೆ ಎಲ್ಲ. ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಬ್ರಷ್ ಮಾಡ್ಕೊಂಡು ಬಂದೆ. ಇವಾಗ ನೋಡೋಣ ಅದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. 1 ಸ್ಪೂನ್ ತೊಗೋತೀನಿ ತಡೀರಿ, ಅಷ್ಟು ಸಿಕ್ಕಿ. ಫ್ರೆಂಡ್ಸ್, ಇವಾಗ ಅಡುಗೆ ಮಾಡೋದ್ನಲ್ಲ, ಅದ್ರ ಟೇಸ್ಟ್ ಹೆಂಗಿದೆ ಅಂತ ಹೇಳೋಣ. ನೋಡೋಕ್ಕಂತೂ ಮಾತ್ರ ಚೆಂದ ಕಾಣಿಸ್ತದೆ, ಬಟ್ ತಿನ್ನೋಕ್ಕೆ ಹೇಗಿದೆ ಅಂತ ಹೇಳ್ತೀನಿ. ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಬರ್ತಾನೆ ಇಲ್ಲ, ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ. ನಾಟ್ ಬ್ಯಾಡ್. ನಿಜವಾಗೂ ಟ್ರೈ ಮಾಡಿ. ಅದಕ್ಕೇನು ಗೊತ್ತಾ ಫ್ಲೇವರ್ ಕೊಡ್ತಾ ಇರೋದು, ಅದು ಲಾಸ್ಟಿಗೆ ಕಡಲೆದು ಪೌಡರ್ ಹಾಕಿದ್ವಲ್ವ, ಅದು ಮತ್ತು ಆಲೂಗಡ್ಡೆ, ಅದೇ ಫ್ಲೇವರ್ ಕೊಡ್ತಿರೋದು. ನಿಜವಾಗೂ ಹೇಳ್ತೀನಿ, ತುಂಬ ಟೇಸ್ಟಿಯಾಗಿದೆ. ನಿಜವಾಗ್ಲೂ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ರೆಸಿಪಿ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿದೆ. ಫಟ್ ಅಂತ ಫಾಸ್ಟಾಗಿ ಆಗುತ್ತೆ. ಇವಾಗ ಬೇಗ ರೆಡಿ ಆಗೋಣ. ಇವತ್ತು ಈ ಕುರ್ತಾ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಒಂದಿನ ಎಂಥ ಮಕ್ಕರಾಗಿತ್ತು ಗೊತ್ತಾ ಫ್ರೆಂಡ್ಸ್, ಆಫೀಸಲ್ಲಿ ಇದು ಆಯುಧ ಪೂಜೆ ಇತ್ತಲ್ಲ, ಆವತ್ತು ಎತ್ನಿಕ್ ಡೇ ಆಯಿತಾ, ನಾನು ಅವತ್ತು ಜೀನ್ಸ್ ಹಾಕ್ಕೊಂಡು ಹೋಗಿದ್ದೀನಿ. ಇವತ್ತು ನಾರ್ಮಲ್ ಡೇ. ಇವತ್ತು ಚೆನ್ನಾಗಿ ಕುರ್ತಾ ಹಾಕ್ಕೊಂಡು ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಕುರ್ತಾ ಹಾಕ್ಕೊಂಡು ರೆಡಿ ಆಗೋಣ. ರೆಡಿ ಆಗಿಬಿಟ್ಟು ಸಿಗ್ತೀನಿ. ಹಲೋ ಫ್ರೆಂಡ್ಸ್, ಆಫೀಸಿಗೆ ರೆಡಿ ಆಗಾಯಿತು. ಕುರ್ತಾ ಟಾಪ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ. ನಾನು ಏನು ಹೆವಿಯಾಗೆಲ್ಲ ಏನೂ ಹಾಕ್ಕೊಳ್ಳಲ್ಲ. ಸನ್ಸ್ಕ್ರೀನ್ ಮಾತ್ರ ಮ್ಯಾಂಡೇಟ್ರಿ ಹಾಕ್ತೀನಿ. ಸನ್ಸ್ಕ್ರೀನ್ ಜೊತೆಗೆ ಇವತ್ತು ಸ್ಟಿಕ್ಕರ್ ಇಟ್ಟಿದ್ದೀನಿ ಅಷ್ಟೇ. ಕುರ್ತಾ ಹಾಕಿದ್ರೆ ಸ್ಟಿಕ್ಕರ್ ಇಡ್ತೀನಿ, ಮತ್ತು ಇಯರಿಂಗ್ಸ್ ಹಾಕ್ತೀನಿ, ನೆಕ್ ಚೈನ್ ಹಾಕ್ತೀನಿ, ಆರೆಲ್ಸ್ ಏನಿಲ್ಲ. ಸನ್ಸ್ಕ್ರೀನ್ ಅಷ್ಟೇ, ಮುಗೀತು. ಇವಾಗ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಆಯಿತಾ. ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವಾಗ ಬನ್ನಿ ಆಫೀಸ್ಗೆ ಹೋಗೋಣ. ನಾನು ಆಫೀಸ್ಗೆ ಹೋಗ್ಬಿಟ್ಟು ಆಫೀಸಲ್ಲಿ ಸಿಗ್ತೀನಿ. ಏನೆಲ್ಲ ಆಗುತ್ತೆ ಇವತ್ತು ಆಫೀಸಲ್ಲಿ, ಆ್ಯಂಡ್ ನನ್ನ ಕೊಲೀಗ್ಸ್ ಸ್ವಲ್ಪ ಜನನ ಭೇಟಿ ಮಾಡಿಸ್ತೀನಿ. ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ನಿಮ್ಮ ಜೊತೆ ನೋಡೋಣ, ಬನ್ನಿ. ಹಾಯ್ ಫ್ರೆಂಡ್ಸ್, ಇವಾಗ ಊಟ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗೇ ಮಾಡ್ಕೊಳ್ಳಿಲ್ಲ, ಟೈಮ್ ಆಯಿತು, ಬ್ಯುಸಿ ಇದ್ದೆ. ಇವಾಗ ಊಟ ಮಾಡೋಕ್ಕೆ ಹೋಗ್ತಿದ್ದೀನಿ. ನಾನು ವರ್ಕ್ ಮಾಡ್ತಿರೋದು ಫ್ಲಿಪ್ಕಾರ್ಟ್ ವೇರ್ ಹೌಸಲ್ಲಿ. ಸೊ ಅದಕ್ಕೆ ನನ್ನ ಬ್ಯಾಕ್ಗ್ರೌಂಡೆಲ್ಲ ಹೀಗೆ, ಜಾಸ್ತಿ ಆಫೀಸ್ ವೈಬ್ ಆ ಥರ ಇರಲ್ಲ. ಸೊ ಬನ್ನಿ ಇವಾಗ ಊಟ ಮಾಡಿಬಿಟ್ಟು ಸಿಗ್ತೀನಿ. ಊಟ ಮಾಡಬೇಕಾದ್ರೆ ಕೇಳೋಣ. ಆ್ಯಕ್ಚುಲಿ ಏನಂತ, ಪವಿತ್ರ ಮ್ಯಾಮ್ ಅಂತ ಇದ್ದಾರೆ ನನ್ನ ಫ್ರೆಂಡ್ ಇಲ್ಲಿ, ವೆರಿ ಗುಡ್ ಫ್ರೆಂಡ್. ಮ್ಯಾಮ್ನ ಕೇಳೋಣ ಹೇಗಿತ್ತು ರೆಸಿಪಿ ಅಂತ. ಹಾಯ್. ಹಲೋ. ಇವ್ರು ಅರವಿಂದ್ ಅಂತ ನಮ್ಮ HR. ನಮಸ್ತೆ. ಥ್ಯಾಂಕ್ ಯು. ಊಟ ಆಯಿತಾ? ಮಾಡಬೇಕು. ಕ್ಯಾಂಟೀನ್ ಖಾಲಿ ಆಯಿತಾ? ಇಲ್ಲ,
ಓಕೆ ನಿಮಗೋಸ್ಕರ ಖಾಲಿ ಇದೆ ಆನ್ ರೋಡ್ ಫೆಸಿಲಿಟಿ. ಓಕೆ ಆ್ಯಂಡ್ ದಿಸ್ ಇಸ್ ಅವರ್ ಆಫೀಸ್. ಆ್ಯಕ್ಚುಲಿ ಚೆನ್ನಾಗಿದೆ, ಒಳಗಡೆ ಎಲ್ಲ ಸೇಮ್ ಕಾರ್ಪೊರೇಟ್ ಥರನೇ. ವೇರ್ ಹೌಸ್ ವೈಬ್ ಕೂಡ ಇದೆ, ಅಂದರೆ ಫ್ಲೋರಲ್ಲಿ ವೇರ್ ಹೌಸು ಲೊಕೇಶನ್ ವೈಬ್ ಇರುತ್ತೆ. ಇಲ್ಲಿ ಬಂದರೆ ಸೇಮ್ ಆ್ಯಸ್ ಇಟ್ ಈಸ್. ಹಾಯ್, ಡೂಯಿಂಗ್ ಟುಡೇ ವ್ಲಾಗ್. Why? ಸಿಂಪ್ಲಿ ಡೈಲಿ ವ್ಲಾಗ್. ಶಿ ಇಸ್ ಪವಿತ್ರ, ಇವ್ರು ಪವಿತ್ರ ಅಂತ. ಇವರೇ ನಾನು ಅವಾಗಲೇ ಹೇಳ್ಕೊಂಬಂದಲ್ಲ, ಇವರೇ ಪವಿತ್ರ ಮ್ಯಾಮ್ ಅಂತ. ಟುಡೇ ಐ ಕುಕ್ಡ್. ಯು ಟೇಸ್ಟ್ ಆ್ಯಂಡ್ ಸೇಮ್. ಹಾಂ, ನನ್ನ ಕುಕ್ಕಿಂಗ್ ರೆಸಿಪಿಗೆ ಇವರೇನೆ ಬ್ರ್ಯಾಂಡ್ ಅಂಬಾಸಿಡರು. ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ ಮ್ಯಾಮ್ ಹೆಂಗೆ. ಹಾಯ್ ಸರ್ ಹೇಳಿ ಸರ್. ಹಾಯ್ ಹೇಳಿ ಸರ್, ವ್ಲಾಗ್ ಮಾಡ್ತಿದ್ದೀನಿ. ಹಾಯ್ ಅನ್ನಿ. ಇವರು ಯೋಗೇಶ್ ಸರ್ ಅಂತ ನನ್ನ ಮ್ಯಾನೇಜರ್, ನನ್ನ ರಿಪೋರ್ಟಿಂಗ್ ಮ್ಯಾನೇಜರ್ ಇವರೇ. ಸೆಲ್ಫಿ ಇಲ್ಲ ಸರ್, ವ್ಲಾಗ್ ಯೂಟ್ಯೂಬ್ಗೆ ಹಾಕ್ತೀನಿ. ಮ್ಯಾಮ್ ಬನ್ನಿ ಊಟ ಹೋಗೋಣ. ಊಟ ಆಯ್ತಾ ಸರ್? ಹಾಯ್ ಬಾಬಾ ಸರ್, ಹಾಯ್ ಮಾಡಿ. ಬಾಬಾ ಸರ್ ಹಾಯ್ ಮಾಡಿ. ಅವರು ಬ್ಯುಸಿ, ಹಿ ಇಸ್ ಬ್ಯುಸಿ. ಸಂಜೀವ್ ಹಾಯ್. ನಾನು ಮ್ಯಾಮು ಕ್ಯಾಂಟೀನಿಗೆ ಬಂದಿದ್ದೀವಿ. ಐ ಥಿಂಕ್ ಸೊ, ನಿಮಗೆ ಕೇಳಲ್ಲ ಅನಿಸುತ್ತೆ ಮೇ ಬಿ. ಮ್ಯಾಮ್ ಟೇಸ್ಟ್ ಮಾಡಿ ಮ್ಯಾಮ್, ಟೇಸ್ಟ್ ಯಾವ್ದು ಕೇಳಲ್ಲ, ನಾನು ವಾಯ್ಸ್ ಓವರ್ ಕೊಡ್ತೀನಿ. Yeah, it's very tasty. Very tasty, you say. It is like... It is very tasty. It's a paid promotion. Paid, it is not paid. ಚೆನ್ನಾಗಿದೆ. ಸಾಬುದಾನ. Nice, no? ಹೇಳಿ ಸರ್, ನಿಮ್ಮನ್ನು ನಾನು ಅದು ಎಡಿಟ್ ಮಾಡಿದ್ದೀನಿ, ಆ ಬ್ಲಾಗ್ ಹಾಕ್ತೀನಿ. ಮ್ಯಾಮ್ ಹೇಳ್ತಿದ್ದಾರೆ ಚೆನ್ನಾಗಿದೆ ಅಂತ. ಫುಲ್ ಚೆನ್ನಾಗಿದೆ. ಹೆಲ್ದಿ ಆಲ್ಸೋ ನೈಸ್. ಹಲೋ ಫ್ರೆಂಡ್ಸ್, ಇವಾಗ ಆಫೀಸ್ ಮುಗೀತು. ಆಫೀಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ನಮ್ಮ ಅಪ್ಪ ಬಂದಿದ್ದಾರೆ ಹಾಸನಿಂದ. ಅಪ್ಪ ಬಂದಿದ್ದಾರೆ ಬೆಂಗಳೂರಿಗೆ. ಅವರು ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಬಂದಿದ್ದರು. ಅದಕ್ಕೆ ಅವ್ರು ಬಂದಿದ್ದಾರೆ ಅಂತ ಫೋನ್ ಮಾಡಿದ್ರು. 30 ಮಿನಿಟ್ಸ್ ಮುಂಚೆನೇ ಆಫೀಸಿಂದ ಹೊರಡ್ತಿದ್ದೀನಿ. ಇವಾಗ ಹೋಗ್ಬಿಟ್ಟು ನಾನು ಡ್ಯಾಡಿ ಎಲ್ಲಾದರೂ ಆದರೆ ಹೋಗ್ಬಿಟ್ಟು ಬರಬೇಕು. ಆಮೇಲೆ ನಾನು ಮಾಡ್ತಾ ಇರೋದು ವೇರ್ ಹೌಸಲ್ಲಲ್ವಾ, ಇದೇ ನಮ್ಮ ವೇರ್ ಹೌಸು. ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್, ಈ ಬ್ಯಾಗ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಜಸ್ಟ್ ನಾನು ಕೊಟ್ಟಿರೋ 250 ಅಷ್ಟೇ. ವರ್ತ್ ಆಫ್ ಬೈಯಿಂಗ್ ಇದು, ನಿಜವಾಗ್ಲೂ ವರ್ತ್ ಬೈಯಿಂಗ್ ಈ ಬ್ಯಾಗು. ಯಾರಿಗಾದ್ರೂ ಬೇಕಾದರೆ ನಿಜವಾಗ್ಲೂ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ನಾನು ಬಾಕ್ಸ್ ಇಟ್ಟಿದ್ದೀನಿ, ಒಂದು ಬುಕ್ ಇಟ್ಟಿದ್ದೀನಿ, ಅದಾದಮೇಲೆ ನನ್ನ ಫೋನ್ ಇಟ್ಟಿದ್ದೀನಿ, ಟ್ರೈಪಾಡ್ ಇಟ್ಟಿದ್ದೀನಿ. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಯು ಕ್ಯಾನ್ ಬೈ ದಿಸ್. ನಿಜವಾಗ್ಲೂ 250 ರುಪೀಸ್ಗೆ ಇವಾಗ 290 ರುಪೀಸ್ ಏನೋ ಇದೆ. ವರ್ತ್ ಅಂದರೆ ಫುಲ್ ವರ್ತು. 290 ರುಪೀಸ್ ಈಸಿಲಿ ಯು ಕ್ಯಾನ್ ಪೇ ಫಾರ್ ದಿಸ್ ಬ್ಯಾಗ್. ಲಿಂಕ್ ಯಾರಿಗಾದ್ರೂ ಬೇಕಿದ್ದರೆ ಕಮೆಂಟ್ ಹಾಕಿ, ಲಿಂಕ್ ಅಂತ ಕಮೆಂಟಲ್ಲಿ ಲಿಂಕ್ ಶೇರ್ ಮಾಡ್ತೀನಿ. ಇವಾಗ ಹೋಗೋಣ ಬನ್ನಿ. ಬಾಯ್. ಹೋಗ್ತಾ ಇದ್ದೀನಿ. ನಮ್ಮಪ್ಪ ನಾನು ಇರೋ ಕಡೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಬರಲಿ ಅವ್ರು ಬಂದಮೇಲೆ ಅಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಬೇಕು. ಬನ್ನಿ ಹೋಗೋಣ. ಫ್ರೆಂಡ್ಸ್, ನಮ್ಮ ಡ್ಯಾಡಿ ಬಂದಿದ್ರು. ಇವಾಗ ನಾನು ನಮ್ಮ ಪಪ್ಪ ಇಲ್ಲೊಂದು ಹೋಟೆಲ್ಗೆ ಊಟ ಮಾಡೋಣ ಅಂತ ಬಂದಿದ್ವಿ. ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಡ್ಯಾಡಿಗೆ ವ್ಲಾಗಿಗೆಲ್ಲ ಬರೋಕ್ಕೆ ಇಷ್ಟ ಇಲ್ಲ. ನಮ್ಮ ಅಮ್ಮಂಗೂ ಅಷ್ಟೇ, ನನ್ನ ತಮ್ಮಂಗೂ ಅಷ್ಟೇ ವ್ಲಾಗಿಗೆ ಬರೋಕ್ಕೆ ಇಷ್ಟ ಇಲ್ಲ. ಬಟ್ ಒನ್ ಡೇ ಪಕ್ಕ ವ್ಲಾಗಲ್ಲಿ ತೋರಿಸ್ತೀನಿ. ಅದೇ ಯಾವಾಗ ನನಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗ್ತಾರೆ, ವಾಟ್ ನಂಗೆ ಇಷ್ಟ ಆಗುತ್ತೆ ತೋರಿಸ್ಬೇಕು ಅಂದಾಗ ಪಕ್ಕ ವ್ಲಾಗಲ್ಲಿ ನಾನೇ ಫೋರ್ಸ್ ಮಾಡಿ ತೋರಿಸ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.